ಓಕೆ ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಇದೇನು ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ನಾನು ಸ್ಯಾಂಪಲ್ ತೊಗೊಂಬಂದಿದ್ದೀನಿ ಜಸ್ಟ್ ಏನಾದರೂ ನಿಮಗೆ ತೋರಿಸ್ಬೇಕು ಅಂತ. ಸೊ ಇದೇನು ಬಂದುಬಿಟ್ಟು ಏನಾದರೂ ನೋಡ್ತಾ ಇದ್ದೀರಿ ನೀವು ಇಲ್ಲಿ, ಇದು ಬಂದುಬಿಟ್ಟು ರೆಡ್ಯೂಸರು ಮತ್ತು ಒಂದು ಎಕ್ಸ್ಪ್ಯಾಂಡರ್ ಅಂತಲೂ ಕರಿಬೋದು. ಎರಡೂ ವರ್ಕ್ ಆಗುತ್ತೆ ಇದರಲ್ಲಿ. ಸೊ ಇದು ನೋಡ್ತಾ ಇದ್ದೀರಾ ನೀವು ಇದರಲ್ಲಿ ಏನಿದೆ ಅಂತಂದರೆ, ಒಂದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ನಮಗೆ 1.5 ಇಂಚು ಬೈ 1 ಇಂಚಿದೆ, 1.5 by 1. ಸೊ ಇದೇನು ಬಂದುಬಿಟ್ಟು ಏನು ನೋಡ್ತಾ ಇದ್ದಿರಲ್ಲ, ಇದೊಂದು ಲಾರ್ಜರ್ ಡಯಾಮೀಟ್ರಿಂದ ನಮಗೆ ಸ್ಮಾಲರ್ ಡಯಾಮೀಟರ್ ಕಡೆಗೆ ಬಂದಿರೋದ್ರಿಂದ ಇದನ್ನು ನಾವೇನಂತ ಕರಿತೀವಿ, ಇದನ್ನು ರೆಡ್ಯೂಸರ್ ಅಂತ ಕರಿತೀವಿ. ಸೊ ಇಲ್ಲೇನು ನೋಡ್ತಾ ಇದ್ದೀರ ಅಂತಂದರೆ, ಇವಾಗ ಇದು 1 ಇಂಚಿ ಕಡೆಯಿಂದ 1.5 ಇಂಚಿವರೆಗೂ ಬಂದಿದೆ. ಸೊ ಇದೇನಂತಂದರೆ ಇದು ಎಕ್ಸ್ಪ್ಯಾಂಡರ್ ಆಗಿದೆ ಅಲ್ಲಿ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಏನಂತಂದರೆ ಇದನ್ನು ನಾವೇನೋ ಎಕ್ಸ್ಪ್ಯಾಂಡರಾಗಿ ವರ್ಕ್ ಮಾಡ್ತೀವಿ. ಇದು ಬಂದುಬಿಟ್ಟು ಏನಂತಂದರೆ ಇದು ರೆಡ್ಯೂಸರ್ ಆಗಿ ವರ್ಕ್ ಮಾಡ್ತೀವಿ. ಇಲ್ಲಿ ನೋಡ್ತಾ ಇದ್ದೀರಾ ಡಿಫ್ರೆನ್ಸ್, ಇಲ್ಲೇ ನೋಡಿ ನೀವು. ಇದು ಮೇಲ್ಗಡೆ ಬಂದುಬಿಟ್ಟು ಏನಂತಂದರೆ ಇದು ರೆಡ್ಯೂಸರಾಗಿ ವರ್ಕ್ ಮಾಡ್ತೀವಿ, ಇದು ಬಂದುಬಿಟ್ಟು ಏನಂತಂದರೆ ನಾವು ಎಕ್ಸ್ಪ್ಯಾಂಡರಾಗಿ ವರ್ಕ್ ಮಾಡ್ತೀವಿ. ಸೊ ಇದನ್ನು ಏನಂತ ಕರಿತೀವಿ ಅಂದರೆ, ಒಂದನ್ನು ನಾವು ರೆಡ್ಯೂಸರ್ ಅಂತ ಕರಿತೀವಿ, ಇನ್ನೊಂದನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಇಲ್ಲಿ ಎಕ್ಸ್ಪ್ಯಾಂಡರ್ ಅಂತ ಕರಿತಾ ಇದ್ದೀವಿ. ಸೊ ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ, ಒಂದು ಹಾಗೆ ಎಕ್ಸಾಂಪಲ್ ಕೊಡ್ತೀನಿ, ಅದನ್ನು ಯಾಕೆ ಏನು ಅಂತ ನೆಕ್ಸ್ಟು ನಾನು ಫೀಲ್ಡಲ್ಲಿ ಹೋದಾಗ ನಿಮಗೆ ಅದನ್ನು ತೋರಿಸ್ಕೊಡ್ತೀನಿ. ಸೊ ಇದನ್ನು ಬಂದುಬಿಟ್ಟು ಏನಂತಂದರೆ, ನಮಗೆ ಯಾವುದೋ ಒಂದು ಪೈಪ್ಲೈನಲ್ಲಿ ನಾವು ಡಿಸೈನ್ ಮಾಡ್ತಾ ಇರಬೇಕಾದ್ರೆ ನಮಗೇನಾದರೂ ಒಂದು ರೆಡ್ಯೂಸರನ್ನು ಅಲ್ಲಿ ಕೂರಿಸಬೇಕಾಗಿದೆ ಅಂತ ಅಂದಾಗ ಏನು ಮಾಡ್ತೀವಿ, ಇದರ ರೆಡ್ಯೂಸರ್ ಅಂದೇ ಈ ಒಂದು ರೆಡ್ಯೂಸರ್ ಅಂದರೆ ಲಾರ್ಜರ್ ಡಯಾಮೀಟ್ರಿಂದ ನಮಗೆ ಸ್ಮಾಲರ್ ಡಯಾಮೀಟರ್ವರೆಗೆ ಏನಾದರೂ ತೊಗೊಂಬರಬೇಕು ಅಂತಂದರೆ ಅಲ್ಲಿ ನಾವು ಈ ರೆಡ್ಯೂಸರನ್ನು ನಾವಿಲ್ಲಿ ಕೂರಿಸ್ತೀವಿ. ಗೊತ್ತಾಗಲ್ಲ ಫ್ರೆಂಡ್ಸ್, ಇದು ಬಂದುಬಿಟ್ಟು ರೆಡ್ಯೂಸರ್ ಅಂದರೆ ಡಯಾಮೀಟರ್ ಕಡಿಮೆ ಆಗ್ತಾ ಬರಬೇಕು. ಸೊ ಅದನ್ನು ನಾವಲ್ಲಿ ರೆಡ್ಯೂಸರ್ ಅಂತ ಕರಿತೀವಿ. ಸೊ ಇದು ಒಂದಾಯಿತು. ಸೊ ಇನ್ನೊಂದು ಏನಂತಂದರೆ, ನಮಗೆ ಎಕ್ಸ್ಪ್ಯಾಂಡರ್ ಯಾವುದೇ ಒಂದು ಪೈಪ್ಲೈನ್ ಕನ್ಸ್ಟ್ರಕ್ಷನಲ್ಲಿ ನಮಗೆ ಅಲ್ಲಿ ಎಕ್ಸ್ಪ್ಯಾಂಡರ್ನ ಕೂರಿಸಬೇಕಾಗಿದೆ ಅಂತಂದರೆ, ಇವಾಗ 1 ಇಂಚಿ ಪೈಪ್ಲೈನ್ ಇಲ್ಲಿ ಬಂದಿದೆ. ಸೊ ಇದು ಬಂದುಬಿಟ್ಟು 1 ಇಂಚಿ ಡಯಾಮೀಟರ್ ಇದೆ. ಸೊ ಇಲ್ಲಿಂದ ಇದು ಕನೆಕ್ಷನ್ ಆಗಿಬಿಟ್ಟು ಇವಾಗ ನೋಡಿ ಇಲ್ಲಿ 1.5 ಇಂಚಿವರೆಗೂ ನಮಗೆ ಏನಾಗಿದೆ, ಎಕ್ಸ್ಪ್ಯಾಂಡ್ ಆಗಿದೆ. ಸೊ 1 into 1.5 ಅಂತಲೇ ಕರಿತೀವಿ ಇದನ್ನು. ಸೊ ಇಲ್ಲೇನಂತಂದರೆ ಇದು ಎಕ್ಸ್ಪ್ಯಾಂಡ್ ಆಗಿರೋದ್ರಿಂದ ಇದನ್ನು ನಾವು ಎಕ್ಸ್ಪ್ಯಾಂಡರ್ ಅಂತಲೇ ಕರಿತೀವಿ ಇಲ್ಲಿ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಇದು ಎರಡು ಬಂದುಬಿಟ್ಟು ಏನಂತಾರೆ ನಮಗೆ ಬಟ್ ವೆಲ್ಡ್. ಆಲ್ರೆಡಿ ನಾನು ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಬಟ್ ವೆಲ್ಡ್ ಫಿಟ್ಟಿಂಗ್ಸ್ ಯಾವ ರೀತಿ ಇರುತ್ತೆ ಅಂತ ನಾನು ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ಇದು ಬಂದುಬಿಟ್ಟು ಏನಂದರೆ, ಇವೆರಡು ಬಂದುಬಿಟ್ಟು ಬಟ್ ವೆಲ್ಡ್ ಅಂದರೆ ಈ ಒಂದು ಫ್ರಂಟ್ ಸೈಡ್ ಮತ್ತು ರಿಯರ್ ಸೈಡ್ ಎರಡು ಕೂಡ ಇದೇನಂತಂದರೆ ಬಟ್ ವೆಲ್ಡ್ ಫಿಟ್ಟಿಂಗ್ ಅಂತಲೇ ಇದನ್ನು ಕರಿತೀವಿ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಯಾವ ರೀತಿ ಒಂದು ರೆಡ್ಯೂಸರ್ ಹಾಗೂ ಒಂದು ಎಕ್ಸ್ಪ್ಯಾಂಡರ್ನ ನಾವು ಒಂದು ಕಂಡು ಹಿಡಿಬೇಕು ಅಂತಕ್ಕಂಥ ನಾನು ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಥ್ಯಾಂಕ್ ಯು.